ಹಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನು ಯಾಕೆ ಈ ಥರ ರೆಡಿಯಾಗಿದ್ದೀನಿ ಅಂತಂದರೆ, ಇವತ್ತು ನಾನು ನಮ್ಮ ಫ್ರೆಂಡ್ಸ್ ಎಲ್ಲ ಗೌಡ್ಗೆರೆಗೆ ಹೋಗ್ತಾ ಇದ್ದೀವಿ ಬ್ಲಾಗಲ್ಲಿ. ಸೊ ಲೆಟ್ಸ್ ಗೋ. ಅವರನ್ನೆಲ್ಲ ತೋರಿಸ್ತೀನಿ ರೀ. ಹಿಯರ್ ಈಸ್ ಅಂಕಿತಾ ಗೌಡ, ಹಿಯರ್ ಈಸ್ ಹರ್ಷಿತಾ ಗೌಡ ಆ್ಯಂಡ್ ಹಿಯರ್ ಈಸ್ ಮೀ. ಸಿಂಚನನ ತೋರಿಸ್ತೀನಿ. ನನ್ನ ಫ್ರೆಂಡ್ ಇನ್ನೊಬ್ಳು ಹರ್ಷಿ ಬರ್ತಾ ಇಲ್ಲ, ಬಿಕಾಸ್ ಶಿ ಈಸ್ ನಾಟ್ ಫೀಲಿಂಗ್ ಗುಡ್. ದಟ್ಸ್ ವೈ ಅವಳು ಬರ್ತಾ ಇಲ್ಲ. ನಾವೇ 4 ಮೆಂಬರ್ಸ್ ಹೋಗ್ತಾ ಇದ್ದೀವಿ. ಮತ್ತೆ ಹೋಗ್ಬೇಕಾದ್ರೆ ಸಿಂಚನ ತೋರಿಸ್ತೀವಿ, ವೆಯ್ಟ್ ಮಾಡಿ. ಹಿಯರ್ ಈಸ್ ಸಿಂಚನ ಗೌಡ. ನೋಡಿ ಗೈಸ್, ಇದನ್ನೆಲ್ಲ ಅಲ್ಲಿ ಗೌಡ್ಗೆರೆಗೆ ಚಾಮುಂಡೇಶ್ವರಿಗೆ ಸೊಳ್ಳೆ ಕಚ್ಚುತ್ತಾವಂತೆ, ಅದಕ್ಕೆ ತಗೊಂಡು ಅವ್ರ ಊರಿಗೆ ಹೋಗ್ತಿದ್ದಾಳೆ. ಅದಕ್ಕೆ ಅಲ್ಲೇ ತಗೊಂಡಿದ್ದಾಳೆ, ಅಲ್ಲಿಂದ ಡೈರೆಕ್ಟ್ ಹೋಗ್ತಾಳೆ. ದಟ್ಸ್ ವೈ. ಸೊ ಲೆಟ್ಸ್ ಗೋ, ಹೋಗೋಣ ಬನ್ನಿ. ಆ್ಯಂಡ್ ದಿಸ್ ಈಸ್ ಮೈ ಔಟ್ಫಿಟ್ ಫಾರ್ ಟುಡೇ. ಇವತ್ತಿಗೆ ಸ್ವಲ್ಪ ಟ್ರೆಡಿಷ್ನಲ್ ಆಗಿ ಹೋಗೋಣ ಅಂತೇಳಿ ಶಾರ್ಟ್ ಕುರ್ತಿ ಮತ್ತು ಬ್ಲೂ ಕಲರ್ ಡೆನಿಮ್ ಹಾಕ್ಬಿಟ್ಟಿದ್ದೀನಿ ಅಷ್ಟೇ. ಎಲ್ಲಿಗೋದ್ಲೋಳು ಗೈಸ್, ಅಲ್ಲಿಂದ ಎಷ್ಟೊಂದು ಲಗೇಜ್ ಇಟ್ಕೊಂಬಂದ್ಲು. ಇವಾಗ ನೋಡಿದ್ರೆ ಲಗೇಜೇ ಇಲ್ಲ. ಮುಖ ಈ ಕಡೆಗೆ ನೋಡ್ದಂಗೆ ಮಾತಾಡ್ತಿದ್ದಾಳೆ ಗೈಸ್. ವಾವ್ ಸಿಂಚು, ವಾಟ್ ಎ ಬ್ಯೂಟಿ, ರಿಯಲಿ. ಕೈ ತೆಗಿಯೇ, ಎಷ್ಟು ಬೆಳ್ಳಗೆ ಕಾಣಿಸ್ತಿದ್ಯಾ ಗೊತ್ತಾ ಸಿಂಚು. ಪೂಸ್ 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 ಪೂಸ್. ವಾಟ್ ಎ ಬ್ಯೂಟಿ ಗೈಸ್, ವಾಟ್ ಎ ಬ್ಯೂಟಿ. ನೋಡಿ, ಸೇಮ್ ಮಡಿಕೆ ಶೇಪ್ ಇದೆ ಗೈಸ್. ಇಂಥ ಪ್ರತಿಭೆಗಳೆಲ್ಲ ಯಾಕೋ ನಮಗೆ ಕಾಣಿಸ್ತವೆ ಗೈಸ್, ಅದೇನೋ. ಆಫ್ಟರ್ ಟ್ರಾವೆಲಿಂಗ್ 2 hours ಹೊರಗಡಕ್ಕೆ ಹೋಗಿ ಬಂದಂಗಾಯ್ತು ಗೈಸ್. ಇವಾಗ ಬಂದಿದ್ದೀವಿ ನಾವು. ಇದೆಯಾ ಗೈಸ್, ಇವತ್ತು ಪೌರ್ಣಮಿ ಅಂತ ಎಷ್ಟೊಂದು ಜನ ಬಂದಿದ್ದಾರೆ ಗೊತ್ತಾ ಗೈಸ್. ಇನ್ನು 8 ಗಂಟೆಗೆ ಎಷ್ಟೊಂದು ಜನ ಅಂದರೆ ತೋರಿಸ್ತೀನಿ ರೀ. ಗೈಸ್, ಅಲ್ಲಿ ವೈಟ್ ಕಲರಾಗಿ ಕಾಣಿಸ್ತಿದೆ ಅಲ್ವಾ, ಅದೆಲ್ಲ ಕಾಯಿ ಕಟ್ಟಿರೋದೆ. ಇರ್ತಾರೆ ಕಣೆ. ಈ ಹೂದ ನೇಮ್ ಏನಂತ ನಂಗೆ ಗೊತ್ತಿಲ್ಲ ಗೈಸ್, ಬಟ್ ಚೆನ್ನಾಗಿ ಕಾಣಿಸ್ತಿತ್ತು ಅಂತ ಹೇಳ್ಬಿಟ್ಟು ವೀಡಿಯೋ ಮಾಡ್ಕೊಂಡೆ. ನೋಡಿ ಗೈಸ್, ಇನ್ನು 9 ಗಂಟೆ ಅಷ್ಟೇ, ಎಷ್ಟೊಂದು ಜನ ಇದ್ದಾರೆ ಅಂತೇಳ್ಬಿಟ್ಟು. ನಾರ್ಮಲ್ ಡೇಸಲ್ಲಿ ಡೈರೆಕ್ಟಾಗಿ 5 ನಿಮಿಷಕ್ಕೆ ದರ್ಶನ ಆಗೋಗುತ್ತೆ ಗೈಸ್. ಇವತ್ತು ಪೌರ್ಣಮಿ ಮತ್ತು ಶುಕ್ರವಾರ ಶನಿವಾರ ಜಾಸ್ತಿ ರಶ್ ಇರುತ್ತೆ. ದಯವಿಟ್ಟು ನೀವು ಯಾರಾದರೂ ಹೋಗಬೇಕು ಅಂತ ಇದ್ದರೆ ಭಾನುವಾರ, ಶುಕ್ರವಾರ, ಮಂಗಳವಾರ ಮಾತ್ರ ಹೋಗ್ಬೇಡಿ ಗೈಸ್. ಎಲ್ಲ ದರ್ಶನ ಎಲ್ಲ ಮುಗಿಸ್ಕೊಂಡು ಈಗ ಹೋಗ್ತಾ ಇದ್ದೀವಿ. ನಾನು ಕಾಯಿ ಕಟ್ಟಬೇಕಿತ್ತು, ಹಂಗೆ ಕರಿಬೇಕಿತ್ತು ಅಂಕಿನ. ಕಾಯಿ ತಗೊಂಡೋಗಿ ಮೇಲೆ ಪೂಜೆ ಮಾಡಿಸ್ಕೊಂಡು ಈಗ ಕೆಳಗಡೆ ಹೋಗ್ತಾ ಇದ್ದೀವಿ ಕಾಯಿ ಕಟ್ಟೋಕ್ಕೆ. ನಾನು ಆಗಲೇ 2 ಸಾರಿ ಕಟ್ಟಿದೆ ಗೈಸ್, ಇದು ಲಾಸ್ಟ್ನೇ ಕಾಯಿ ಕಟ್ತಾ ಇದ್ದೀನಿ ಇವತ್ತು. ಕೆಳಗಡೆ ಹೋಗಿರೋ ನೀರೇ ಮತ್ತೆ ರೀಸೈಕಲ್ ಆಗಿ ಮತ್ತೆ ಮೇಲೆ ಬರ್ತಿರುತ್ತೆ ಗೈಸ್. ಹೆಂಗೆ ಗೊತ್ತಾ, ಈ ವಿಗ್ರಹದ ಕೆಳಗಡೆನೇ ಒಂದು ಮ್ಯೂಸಿಯಂ ಇದೆ. 50 ರೂಪೀಸ್ ಕೊಟ್ಟರೆ ಒಳಗಡೆ ಕರ್ಕೊಂಡು ಹೋಗ್ತಾರೆ. ನಿಜವಾಗ್ಲೂ ಗೈಸ್, ನೋಡೋ ಅಂಥದ್ದು ಎಷ್ಟೊಂದಿದೆ ಗೈಸ್. ನೆಕ್ಸ್ಟ್ ಏನು ಯಾರ್ಯಾರು ರಾಜರಾಗಿದ್ದರು 90ಸಲ್ಲಿ, ನೆಕ್ಸ್ಟು ಕವಿಗಳದು, ನೆಕ್ಸ್ಟು ವಿಲೇಜ್ ಲೈಫ್ ಹೆಂಗಿತ್ತು, ಪ್ರತಿಯೊಂದು ಇದೆ ಗೈಸ್. ಹಳೆ ಕಾಲದಿಂದ ಏನೇನು ಹೆಂಗಿತ್ತು ಅಂತೇಳ್ಬಿಟ್ಟು ಎಲ್ಲ ಇಟ್ಟಿದ್ದಾರೆ ಅಲ್ಲಿ. ನೀವು ಮಸ್ಟ್ ಆ್ಯಂಡ್ ಶುಡ್, ನಾನು ಹೇಳೋದಂದರೆ ನಿಮ್ಗೆ ಅದನ್ನ ನೋಡ್ಕೊಂಬನ್ನಿ ಅಂತೇಳ್ಬಿಟ್ಟು ಚಾಮುಂಡೇಶ್ವರಿಗೆ ಹೋದರೆ. ನಾನೀಗ ತೋರಿಸ್ತಿರೋದೆಲ್ಲ ಇದು ಊಟದ ಹಾಲು ಗೈಸ್. ಇಲ್ಲೇ ಎಲ್ಲರಿಗೂ ಎಷ್ಟು ಜನ ಆದರೂ ಬರಲಿ 24/7 ಯಾವಾಗಲೂ ಊಟ ಕೊಡ್ತಾ ಇರ್ತಾರೆ. ನೋಡಿ ಗೈಸ್, ಎಷ್ಟೊಂದು ಕ್ಯೂ ಇದೆ ಊಟಕ್ಕೆ. ಅಲ್ಲಿಂದ ಬಂದ ತಕ್ಷಣವೇ ಪ್ಲೇಟ್ಸ್ ಎಲ್ಲ ಪ್ರೊವೈಡ್ ಮಾಡ್ತಿರ್ತಾರೆ. ತಗೊಂಡು ಅಲ್ಲಿ ನಾರ್ಮಲ್ ಡೇಸಲ್ಲಿ ಕ್ಯೂ ಇರಲ್ಲ. ನಾವು ಮಹಾನವಮಿಗೆ 9 ದಿನ 9 ದೇವರು ಅಂತ ಹೇಳ್ಬಿಟ್ಟು ಪೂಜೆ ಮಾಡ್ತೀವಲ್ವ, ಆ ದೇವರೆಲ್ಲ ಕೂಡ ಅಲ್ಲಿದೆ. ಒಳಗಡೆ ಹೋಗೋದು, ಬಟ್ ಇವಾಗ ಜಾಸ್ತಿ ಜನ ಅಂತೇಳಿ ಇವಾಗ ಕ್ಯೂ ಸಿಸ್ಟಮ್ ಮಾಡಿದ್ದಾರೆ. ನಂದು ಊಟ ಆಗಿ ಗೈಸ್, ನಾನು ಊಟ ಮಾಡ್ಕೊಂಡ್ಬಂದು ಈಗ ನನ್ನ ಫ್ರೆಂಡ್ಸ್ಗೆ ವೆಯ್ಟ್ ಮಾಡ್ತಾಯಿದ್ದೀನಿ. ಅವ್ರು ಇನ್ನೂ ಬಂದಿಲ್ಲ, ಸೊ ವೆಯ್ಟ್ ಮಾಡ್ತಾಯಿದ್ದೀನಿ ಇಲ್ಲೇ ಒಬ್ಬಳೇ.
ಅವರು ಮುಗಿಸ್ಕೊಂಡ್ಬಂದ್ಮೇಲೆ ಮನೆಗೆ ಹೋಗೋದಷ್ಟೇ. ಇವಾಗ ರಿಟರ್ನ್ ಆಗ್ತಾ ಇದ್ದೀವಿ, ಮನೆಗೆ ಹೋಗೋದಷ್ಟೇ. ಸಿಂಚು ಇಲ್ಲಿಂದ ಅವ್ರ ಊರಿಗೆ ಹೋಗ್ತಾ ಇದ್ದಾಳೆ ಇವತ್ತು. ನಾಳೆ ಅವ್ರ ಊರಲ್ಲೇನೋ ಫಂಕ್ಷನ್ ಇದೆ. ಮತ್ತು ಸಿಂಚು ಅವ್ರ ಅಕ್ಕ ಅವ್ರು ಸಿಕ್ಕಿದ್ರು, ಅವರನ್ನೆಲ್ಲ ಮಾತಾಡ್ಸಿದ್ವಿ. ಕ್ಯಾಪ್ಚರ್ ಮಾಡೋಕ್ಕಾಗಿಲ್ಲ ಬಿಕಾಸ್ ಸಿಕ್ಕಾಪಟ್ಟೆ ರಶ್ ಇತ್ತು ಇವತ್ತು. ಅದು ಇವತ್ತೇನೋ ಪೌರ್ಣಮಿನೋ ಹುಣ್ಣಿಮೆನೋ ಅಂತೆ, ಸೊ ದಟ್ಸ್ ವೈ. ಬಟ್ ಫೈನಲಿ ವಿ ಆರ್ ಇನ್ ಪಾವಗಡ. ಅನ್ಎಕ್ಸ್ಪೆಕ್ಟೆಡ್ ಆಗಿ ನಾನು ಇವತ್ತು ಸಿಂಚು ಅವ್ರ ಊರಿಗೆ ಹೋಗ್ತಾ ಇದ್ದೀನಿ. ಅದು ಡಿಸೈಡ್ ಆಗಿರಲಿಲ್ಲ. ಲಾಸ್ಟ್ ಮೂಮೆಂಟಲ್ಲಿ ಅವರು ಮನೆಯಲ್ಲಿ ಏನೋ ಪೂಜೆ ಇದೆ ಅಂತ ಹೇಳಿದ್ರು. ಇವಾಗ ಅವ್ರ ಊರಿಗೆ ಬಸ್ ಇದೆ, ಹೋಗಬೇಕು ಅಷ್ಟೇ. ಸಿಕ್ಕಾಪಟ್ಟೆ ಸುಸ್ತಾಗ್ತಿದೆ, ಕೈ ಮೇಲೆಲ್ಲ ಉರಿತಿದೆ ಈ ಬಿಸಿಲು ಬೇಸಿಗೆಗಾಲದಲ್ಲಿ ನಿಜ ಗೈಸ್. ಆ್ಯಂಡ್ ಇಲ್ಲಿ ಇವಳು ಏನೋ ತೊಗೊಬೇಕು ಅಂತೇಳಿ ಬಂದಿದ್ದಾಳೆ ದಿನಸಿ ಅಂಗಡಿಗೆ. ಅವ್ರ ಊರಿಗೆ ರೀಚ್ ಆಗಿದ ತಕ್ಷಣ ಅವ್ರ ಅಣ್ಣ ಬಂದಿದ್ದರು ನಮ್ಮನ್ನು ಪಿಕ್ ಮಾಡ್ಕೊಂಡು ಹೋಗೋಕ್ಕೆ ಅಂತೇಳಿ. ಅಷ್ಟೇ ಗೈಸ್, ಇವತ್ತಿನ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಅಲ್ಲಿ ಚೆನ್ನಾಗಿ ದರ್ಶನ ಎಲ್ಲ ಮುಗೀತು. ಮೋಸ್ಟ್ ಪವರ್ಫುಲ್ ಗಾಡ್ ಅಂತಲೇ ಹೇಳ್ತೀನಿ. ಬಿಕಾಸ್ ನನ್ನ ಎಷ್ಟೊಂದು ಜನ ಹೇಳಿದ್ದಾರೆ ಅಲ್ಲಿ ಏನೋ ಕಾಯಿ ಕಟ್ಟಿದ್ರೆ ನೆರವೇರುತ್ತೆ ಅದು ಇದು ಅಂತ. ಬಟ್ ನಾನು ಕಣ್ಣಾರನೇ ನೋಡಿದ್ದೀನಿ, ಅದಕ್ಕೆ ನಾನು ಹೇಳ್ತಾ ಇದ್ದೀನಿ ನಿಮಗೂ. ಏನಾದರೂ ಅಲ್ಲಿ ಏನಾದರೂ ಅಂದ್ಕೊಂಡಿದ್ರೆ ಮನಸ್ಸಲ್ಲಿ ಏನಾದರೂ ಆಗಬೇಕು ಅಂತ ಇದ್ದರೆ ಹೋಗ್ಬಿಟ್ಟು ಕಾಯಿ ಕಟ್ಟಿ, ನಿಜವಾಗ್ಲೂ ನೆರವೇರುತ್ತೆ. ನೀವು ಒಂದು ಕಾಯಿ ಕಟ್ಟಿಬಿಟ್ಟು ಜಾಸ್ತಿ ಏನಾದರೂ ಕೋರ್ಕೊಬಾರ್ದು. ಒಂದು ಕಾಯಿ ಕಟ್ಟಿಬಿಟ್ಟು 3 ವಾರ ಬರ್ತೀನಿ ಅಂತ ಹೇಳಿ ಏನಾದರೂ ಒಂದು ಕೋರಿಕೆಯನ್ನು ಕೋರ್ಕೊಬೇಕು. ಏನಾದರೂ ಅಂದ್ಕೊಂಡು ನೀವು ಕಟ್ತೀವಿ ಅಂತಂದರೆ ದಯವಿಟ್ಟು ಜಾಸ್ತಿ ಏನು ಅಂದ್ಕೊಬೇಡ್ರಿ. ಏನಾದರೂ ಒಂದು ಕೆಲಸಕ್ಕೆ ನೀವು ಅಂದ್ಕೊಳ್ರಿ ಫಸ್ಟು, ಅದು ನೆರವೇರಿದ್ರೆ ಮತ್ತೆ ಇನ್ನೊಂದು ಸರಿ ಹೋಗ್ಬಿಟ್ಟು ಕಾಯಿ ಕಟ್ಟಿರಿ. ಜಾಸ್ತಿ ಅಂದ್ಕೊಂಡ್ರೆ ಅದು ನೆರವೇರಲ್ಲ ಬೇಗ. ದಟ್ಸ್ ವೈ ಐ ಆಮ್ ಟೆಲಿಂಗ್. ಅಷ್ಟೇ. ಅಲ್ಲಿಂದ ನಾಟ್ ಈವನ್ ಬ್ರಷ್, ಡ್ರೆಸ್ಸಸ್, ನಥಿಂಗ್, ಏನು ತಗೊಂಡು ಜಸ್ಟ್ ಖಾಲಿ ಬ್ಯಾಗ್ ತೊಗೊಂಡು ಬಂದಿದ್ದೀನಿ ಅಲ್ಲಿಂದ ಇಲ್ಲಿಗೆ. ಸೊ ನಾಳೆ ಪೂಜೆ ಇದೆ, ಹೆಂಗಿತ್ತು ಪುಟಾಗೆ ವ್ಲಾಗಲ್ಲಿ ತೋರಿಸ್ತೀನಿ. ಅದೇ ನಾಳೆ ವ್ಲಾಗಲ್ಲಿ ತೋರಿಸ್ತೀನಿ ಅಷ್ಟೇ. ಸ್ನೇಹ ಗೌಡ ಐ ಸೈನಿಂಗ್ ಆಫ್ ಫಾರ್ ದಿಸ್ ವ್ಲಾಗ್. ಬಾಯ್.